ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ಇವತ್ತಿನ ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಶೇಂಗಾ ಬಿತ್ತಲ್ಲ, ಒಂದು ಅರ್ಧ ಕ್ವಿಂಟಲ್ ಒಟ್ಟು ಶೇಂಗಾ ಬಿತ್ತಕತ್ತಿ ಮಾರಕಂತ್ರಲ್ಲ. ಅದೇಟಾಗ್ತದ ಮನೆಗೆ ಉಳ್ದದ್ದು ಒಟ್ಟು ಎತ್ತುಗಳಿಗೆ ಆಗ್ತಲ್ಲ. ಅದ್ರ ಸಲಗೆ ಒಂದು ಅರ್ಧ ಕ್ವಿಂಟಲ್ ಒಟ್ಟು ಅಷ್ಟೇ ಶೇಂಗಾ ಬಿತ್ತಕೈತಿ. ಅದ್ರ ಸಲಕ್ಕೆ ಹೊಲನ ತೋರಿಸಿದ್ದಾಯ್ತು, ನೋಡಿದ್ರೆ ಗುಪ್ಪೆ ಹಚ್ಚಿಗೇಸಿ ಈಗ ಟಿಲ್ಲರ್ ಹೊಡಿಕೈತಿ. ತೋರಿಸ್ನಿ ನೋಡ್ರಿ. ಈಗ ನೋಡ್ರಿ, ನೀರಕ್ಕೆ ಆಗೋದು ನಿನ್ನೆಗೆ ಆಗ್ಯದ. ಬೆಳಗ್ಗೆ ಟಿಲ್ಲರ್ ಹೊಡಿಬೇಕಂತ ಬಂದಿದ್ದು, ಸ್ವಲ್ಪ ರಾಡಿ ಎತ್ತಸಿ ಅದಕ್ಕೆಲ್ಲ ಬೆಳಗ್ಗೆಲ್ಲ ಸಂಜೆ ಕೆಡೆ ಹೊಡಿಯಕತ್ನಿ. ಇಲ್ಲಿ ಪೈಪ್ ಕಾಣತ್ತಲ್ಲ, ಅಲ್ಲಿದ್ದು ಟ್ರ್ಯಾಕ್ಟರ್ ತನ್ನ ಪೈಪ್ದು ಅಲಸ್ ತೆಗೆದಿಸಿ ಇಲ್ಲಿ ಡೋಣಕ್ಕೆ ಕಾಣ್ತವೆ. ಇದ್ರಾಗ ಅರ್ಧ ಆ ಪೈಪಿನ ಮುಟ್ಟಲ್ಲ, ಅಲ್ಲಿದೆ ಎಷ್ಟೈತಿ ಒಂದು ಅರ್ಧ ಎಕರೆ ಆಗ್ಬೋದು. ಇನ್ನು ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಒಂದು 4-5 ಸತ್ತು ಹೆಚ್ಚಿಗೆ ಹೊಡಿತೀನಿ. ಮೊದಲು ಹಿಂಗೆ ಹೊಡೆದು ಈ ಗಾಡಿ ನಿಂತಲ್ಲ, ಇದ್ರ ಥರ ಏಕ ಉದ್ದಕ್ಕೆ ಹೊಡೆಸಿ ಆಮೇಲೆ ಹಿಂಗೆ ಒಂದು ಸತಿ ಹೊಡಿಬೇಕು, 2 ಸತಿ ಹೊಡಿಬೇಕು. ನೇಗಿಲೇನು ಹೊಡೆಯೋದಿಲ್ಲ, ಇಷ್ಟೇ 2 ಸತಿ ಹೊಡಿತೀವಿ. ಅದಕ್ಕೆಲ್ಲ ಟಿಲ್ಲರ್ ಹಾಕಿನ ಬಂದಿದ್ದೀನಿ. ಇದೊಂದು ಕಟ್ಟಿಗೆ ಕೊಟ್ಟಿಟ್ಟು ಬನ್ನಿ, ಯಾಕಂದ್ರೆ ಫಸ್ಟು ಈ ಥರ ಗಾಡಿ ನಿಂತಂಗೆ ಹೊಡೆದು ಹೊಡೆ ಹೊತ್ನಾಗ ಇದು ಕೊಡ್ಡು ಇದ್ರ ಮ್ಯಾಗೆ ಇರ್ತದೆ. 2ನೇ ಸತಿಗೆ ಹಿಂಗೆ ಹೊಡೆ ಹೊತ್ನಾಗ ಕೊಡ್ಡು ಕೆಳಗೆ ಬಿಡ್ತು. ಹಂಗಂದ್ರೆ ಸಾಪ್ ಬಂದೇಸಿಂದ ಬೋಳ್ದಂಡು ಹೊಡ್ದಂಗೆ ಆಗ್ತದೆ, ಅಂದ್ರೆ ಕುಂಟು ಹೊಡ್ದಂಗೆ ಆಗ್ತದೆ. ಮುಂದೆ ನೀಗ್ಲು ಹೊಡೆದು ಹಿಂದೆ ಕುಂಟು ಹೊಡೆದ ಯಾವ ಥರ ಲೆವೆಲ್ ಆಗ್ತದೆ ಅದೇ ಥರ ಆತಂತ ಆ ಕೊಡ್ಡನ್ನ ಹಾಕ್ಯಂಡು ಬನ್ನಿ. ಬರೀ ಸದ್ಯಕ್ಕೆ ಇದಟ್ಟು ಒಂದು ತಾಸೂ ಆಗೋಲ್ಲ, ಒಂದು ಅರ್ಧ ತಾಸಿನಾಗ ಹೊಡೆದು ಅಂದ್ರೆ ಇಲ್ಲಿ ಗಿಡ ಕಾಣುತ್ತಲ್ಲ, ಈ ಅಂಬರಿ ಗಿಡ ಅಲ್ಲಿ ಐತಿ. ಈ ಕಡೆ ಒಂದು ಅರ್ಧ ಎಕರೆ ಇಲ್ಲಿ ಒಂದು ಗಿಡ ಕಾಣುತ್ತಲ್ಲ, ಈ ಗಿಡ ಅದ್ರಿಟ್ಟ ಅದಕ್ಕಿಂತ ಸ್ವಲ್ಪ ಒಳಗೆ ಹೊರಗೆ ಹೊಡೆದಗೇಸಿ ಹೋದ್ರೈತೆ. ಬರೀ ಸದ್ಯಕ್ಕೆ ಆ ಕಟ್ಟಿಗೆಯಿಂದ ಹಗ್ಗ ತನ್ನಿ, ಹಗ್ಗ ಕಟ್ಟಿಗೇಸಿ ಮ್ಯಾಗ ಇಟ್ಕೊಂಬ ಆಮ್ಯಾಗ ಹೊಡೆವು. ನೋಡಿರಿ, ಎಲ್ಲ ಕಟ್ಟಿದ್ದಾಯ್ತು. ಅದಾಗಿ ತಿಂಡಿನ ಕಟ್ಟಿಗಿನ ಮ್ಯಾಗ ಹಾಕಿನಿ. ಬರೀ ಸದ್ಯಕ್ಕೆ ಇದೊಂದು ರೌಂಡ್ ಹೊಡೆದಗೇಸಿ ಆಮೇಲೆ ಹೊಡೆದಗಳು ಹೆಂಗಾಗಿದೆ ಅಂತ ತೋರಿಸ್ತೀನಿ, ನೋಡಕತ್ರಿ. ನೋಡಕತ್ರಿ ಇಲ್ತೇನೆ ಹೊಡೆದಿನಿ. ಅಲ್ಲಿಂದ ಒಂದು ಅರ್ಧ ಎಕರೆಗಿನ್ನ ಮ್ಯಾಗ ಹೊಡೆದು ಸ್ವಲ್ಪ ಹೆಚ್ಚಿಗೆ ಇರಲ್ಲ ಅಂತ. ಉಳಿದ್ರು ಜೋಳದ ಆಗ್ತವಲ್ಲ, ಅದನ್ನು ನಡೀತದೆ. ಯಾವ್ದಾದ್ರೆ ಜೋಳಕ್ಕಿಂತ ಹೆಚ್ಚಿಗೆ ಹಸಿದ್ರೆ ನಡೀತದೆ. ಶೇಂಗಕ್ಕೆ ಇಟ್ಟು ಸಾಕು. ನನ್ನ ಅಂದಾಜು ಕಮ್ಮಿ ಅಂತ ಬೀಳಲ್ಲ, ಬರೋಬ್ಬರಿ ಆಗ್ಬೋದಿಲ್ಲ, ಹೆಚ್ಚಿಗೆ ಉಳಿಬೋದು. ಒಂದು 2 ಸುತ್ತು ಟೋಟಲು ಇದು ಒಂದು ಅರ್ಧ ತಾಸಿಗೆ ಅರ್ಧ ಎಕರೆಗಿನ ಹೆಚ್ಚಿಗೆ ಹೊಡೆದು ಸ್ವಲ್ಪ ಸ್ಲೋ ಆಗಿ ಒತ್ತಿ ಇಳಿಸಿಗೇಸಿ ಹೊಡೆದಂದ್ರೆ ಸ್ವಲ್ಪ ಮಣ್ಣು ಅದ ಬೀಳಂತ. ಈಗ 2ನೇ ಸತಿ ಅದಲ್ಲ, 2ನೇ ಸತಿ ಸ್ವಲ್ಪ ಮ್ಯಾಗೆ ಎತ್ಕೊಂಡೇಸಿ ಹಿಂದೆ ಸಾಪಾದ್ರೆ ಸಾಕಿತ್ತು ಲೆವೆಲ್ ಮಾಡೋಕ್ಕೆ. ಇದೊಂದು ಸತಿ ಹೊಡೆದಂಗೆ ಅಂದ್ರೆ ಸ್ವಲ್ಪ ಇಲ್ಲಿ ಗಟ್ಟಿ ಅದು ಬಿಡ್ಕೊಂಡ್ರೆ ಲೆವೆಲ್ ಕವರ್ ಆತಂತ 2ನೇ ಸತಿ ಹೊಡೆದೇಸಿ ಮ್ಯಾಗ ಲೆವೆಲ್ ಮಾಡಿ ನೋಡಿರಿ. ಈ ಥರ ಆಗಿ ಸದ್ಯಕ್ಕೆ 1ನೇ ಸತಿ ಟಿಲ್ಲರ್ ಎಲ್ಲ ತೆಲಿಸುತ್ತು ಅದೆಲ್ಲ ಹಾಕಿನಿ. ಮತ್ತು ಬರ್ರಿ ಈಗ 2ನೇ ಸತಿಗೆ ಅದು ಕೊಡ್ಡು ಕೆಳಗೆ ಬಿಟ್ಟಿಗೇಸಿ ಲೆವೆಲ್ ಮಾಡ್ಕೊಂತ ಹೊಡೆದಗೇಸಿ ಹೊಲ ಹೊಡೆದಾಗೋಣ ತೋರಿಸ್ತೀನಿ, ನೋಡಕತ್ತಿ. ನೋಡಿರಿ, 2ನೇ ಸತಿ ಈ ಕೊಡ್ಡು ಬಿಟ್ಟು ಟಿಲ್ಲರ್ ಹೊಡೆ ಹೊತ್ನಾಗ ಈ ಥರ ಹಾಕತ್ತದ. 1ನೇ ಸತಿ ಈ ಥರ ಆಗ್ಯದ, 2ನೇ ಸರಿ ಈ ಥರ ಅಂದ್ರೆ ಕುಂಟು ಹೊಡೆದಂಗೆ ಆಗ್ತದೆ. ನಡಬರ್ಕ್ ಈ ಥರ ತೆಗೆ ಕಾಣುತ್ತದೆ, ಲೆವೆಲ್ ಕಾಣುತ್ತಲ್ಲ. ಅಲ್ಲಿ ಸ್ವಲ್ಪ ಬೆಂಚ್ ಅದ, ಅಂದ್ರೆ ನೀರಿನ ತೆಗೆಸಿ ಸ್ವಲ್ಪ ಗಟ್ಟಿ ಆದ ಮಣ್ಣು. ಅದ್ರ ಸರಿ ಟೈರ್ ಸುತ್ತಿಗೇಸಿ ಮಣ್ಣು ಸ್ವಲ್ಪ ತೆಗ್ಗು ಬಿದ್ದಂಗೆ ಅದ. ನೋಡಿರಿ, ಈ ಥರ ಲೆವೆಲಿಗೆ ಬಂದದ. ಆ ಸೈಡ್ನಿಗೆ ಬಂದಲ್ಲಿ ಕಾಣುತ್ತಲ್ಲ, ಏನು ಅಲ್ಲೇ ಇಲ್ತಾನೆ. ಸದ್ಯಕ್ಕೆ ಈ ಹಗ್ಗ ಹರಿತಿತ್ತು, ಇಲ್ಲಿ ಕಾಣುತ್ತಲ್ಲ, ಇದು ಹಗ್ಗ ಹರಿತು. ಅದಕ್ಕೆಲೆ ಏನೋ ಒಂದು ಹಗ್ಗ ತಂಬರಂತ ಹುಡುಗನ ಕಳಿಸೀನಿ, ಹೋಗ್ಯಾನ. ಈಗ ಅದು ಬರೋಣ, ಹೊಸ ಹಗ್ಗ ಕಟ್ಟಿಸಿ ಎದಟ್ಟು ಹೊಡ್ಕೊಂಡು ಮನೆಗೆ ಹೋಗೋದು. ನೋಡಕತ್ತೀರಲ್ಲ, ಫುಲ್ ಹೈಟ್ ಅಂದ್ರೆ ಗಾಡಿ ಟಾಪ್ನ ಮ್ಯಾಗ ನಿಂತು ತೋರ್ಸಕೈತ್ನಿ. ಈ ಥರ ಆಗ್ಯದ ನೋಡ್ರಿ. ಇದು 2ನೇ ಸತಿ ಕಾಣೋದು, ಇದು 1ನೇ ಸತಿ ಹೊಡೆದದ್ದು. ನೋಡ್ರಿ, ಈ ಥರ ಕಾಣತದ. ಮತ್ತು ಹರಿತು ಹಗ್ಗ, ಈ ದಂಡಿದ ಹಗ್ಗ ಹರಿತು. ಈಗ ಎಷ್ಟು ಎಲ್ಲಿ ಇರೋದಂದ್ರೆ ಅಲ್ಲಿ ಫಸ್ಟ್, ಇಲ್ಲಿ ಸೆಕೆಂಡ್, ಮತ್ತು ಅಲ್ಲಿ ಕಟ್ಟ ಮತ್ತೆ ಇಲ್ಲೇ ಇರಲಿಲ್ಲ, ಸೀದಾ ಬಂದು ಇಲ್ಲೇ ಇರಿತು. ಅದ್ರ ಸಲಗೆ ನಿಂತಿನಾಗ ಈಗ ಅದು ಇನ್ನೊಂದು 2 ಸುತ್ತು ಈ ಸೈಡ್ ಆತ, ಈ ಕಡೆ ಒಂದು 10 ಇಲ್ಲ 11 ಸುತ್ತ ಆಗ್ಬೋದು. ಇದಿಟ್ಟು ಹೊಡ್ಕೊಂಡು ಹೋಗ್ಬೇಕಂತ ನಿಂತೀನಿ. ಸದ್ಯಕ್ಕೆ ಪಾರ ಹಗ್ಗ ತರಕ್ಕೆ ಹೋಗ್ಯಾನ. ಬಂದಗಡೆ ಹಗ್ಗ ಕಟ್ಟಿಗಿಸಿ ಎಲ್ಲ ಹೊಡೆದು ಬೆಳಗಿತ್ತಂದ್ರೆ ತೋರಿಸಿರ್ತೀನಿ, ಇಲ್ಲಾಂದ್ರೆ ನಾಳೆ ಬಿತ್ತೋಗ್ತೀನಿ ತೋರಿಸ್ತೀನಿ, ನೋಡಕತ್ತೀರಿ.
the next day. ನೋಡ್ರಿ ನಿನ್ನೆ ಹೊಡೆದ್ನಲ್ಲ 2 ಸತಿ ಟಿಲ್ಲರ್ ಈ ಥರ ಸೇಮ್ ರೂಟ್ ಹೊಡೆದಂಗೆ ಆಗ್ಯದ. ಹೊಲನ ಮೆತ್ತಗಾಗ್ಯದಲ್ಲ. ಸದ್ಯಕ್ಕೆ ಈಗ ಟ್ರ್ಯಾಕ್ಟ್ರ್ ಬಿತ್ತಕ್ಕೂ ಬಂದದ. ಅಲ್ಲಿ ಅಡ್ಜಸ್ಟ್ ಮಾಡ್ಸಿಕತ್ತಾರ ಮಾಡ್ಕಿಕತ್ತಾರ. ಸದ್ಯಕ್ಕೆ ಈಗ ಶೇಂಗಾ ಬಿತ್ತಕೈತಿ. ಶೇಂಗಾ ಆಗೋಣ ಜೋಳ ಬಿತ್ತು. ನಾವು ಬಿತ್ತೋ ಜೋಳ ಇವೆ ನೋಡ್ರಿ AK-47 ಅಂತ ನೋಡಿದ್ರಲ್ಲ. ನಾವು ಬಿತ್ತೋ ಬೀಜ ಜೋಳ AK-47 ಅವೇ ಸಿಕ್ಕಾವ. ಶೇಂಗಿನ ಕಾಳು ಇವ ನೋಡ್ರಿ. ಸದ್ಯಕ್ಕೆ ಈಗ ಹಾಕದ ನಾವೊಂದು 2 ಸುತ್ತ ಹೋಗೋ ಗಾಡಿ ಬಿದ್ದಕತ್ತ ಗಾಡಿ ಅದೇ ಗಾಡಿದು. ಉಡ್ಡು ಬಂಪರು ಬೇರೆ ಕುಡಿಸದ. ಅದಕ್ಕೆಲ್ಲ ಒಂಥರ ಚೇಂಜ್ ಕಾಣಕತ್ತ ನಿಮ್ಗೆ.